ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಜಾನು, ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ನಿಮ್ಮಮ್ಮ ಮಲ್ಗಿದ್ದಾರೆ, ಮಾವ ಮತ್ತೆ ತೀರ್ಥ ಹೊರಗಡೆ ಹೋಗಿದ್ದಾರೆ. ದಿಸ್ ಇಸ್ ದ ರೈಟ್ ಟೈಮ್, ಎಲ್ಲ ವಿಷಯ ಹೇಳ್ಬಿಡ್ಬೇಕು. ಸಾಧನಾ, ಇದು ಹೆಣ್ಮಕ್ಳ ವಿಷಯ, ನಾನು ಇದ್ಕೊಂಡು ಏನ್ ಮಾಡ್ಲಿ? ಅಪ್ಪ ಸ್ವಾಮಿ, ನೀನಂತೂ ಈ ಮನೆ ಹಿರಿಮಗಾಗಿ ಯಾವ ಜವಾಬ್ದಾರಿನೂ ತಗೊಳ್ಳಿಲ್ಲ. ಅಟ್ಲೀಸ್ಟ್ ನಾನು ಈ ಮನೆಗೇನೋ ಒಳ್ಳೇದ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಿದ್ದೀನಿ. ಅದಕ್ಕಾದ್ರೂ ಹೆಲ್ಪ್ ಮಾಡು, ಸುಮ್ನೆ ಬಾ. ಓ, ಪೂಜೆ ಮಾಡ್ತಾ ಇದ್ದ? ಮಾಡು ಮಾಡು ಮಾಡು. ಇವತ್ ನಿಂದಿ ಲಾಸ್ಟ್ ಪೂಜೆ ಅಲ್ವಾ? ಮಾಡು. ಏನ್ ವಿಷಯ ಅಂತ ಹೇಳಿ ಜಾನು. ನೋಡು, ಜಾನು ಅಂತ ನಮ್ಮನೆಯವ್ರು ಮಾತ್ರ ನನ್ನ ಕರಿಬೇಕು. ನೀನೇನೇ ಇದ್ರು ನನ್ನ ಜಾನವಿ ಅಥವಾ ಜಾನವಿ ಮೇಡಮ್ ಅಂತ ಕರಿಬೇಕು. ಸರಿ, ಏನ್ ವಿಷಯ ಹೇಳಿ ಮೇಡಮ್. ನೀನ್ ಈ ಮನೆಗ್ ಬಂದಾಗಿಂದ ನಮ್ಮನೇಲಿ ಸಮಸ್ಯೆ ಮೇಲೆ ಸಮಸ್ಯೆ ಆಗ್ತದೆ ಅಂತ ನಿನಗೆ ಅನ್ನಿಸ್ತಾ ಇಲ್ವಾ? ಅಂತದೇನಾಯ್ತು ಈಗ? ಈಗ ತಾನೇ ನಾನು ಅತ್ತೆ ಹತ್ರ ಮಾತಾಡ್ಕೊಂಡ್ ಬಂದೆ. ಈ ಜಗಳ ಮುನ್ಸೆಲ್ಲ ಹೊಸದೇನಲ್ಲ ಅಂತ ಹೇಳಿದ್ರು ಅತ್ತೆ. ಅಂದ್ರೆ ನೀನ್ ಈ ಮನೆಗ್ ಬಂದಾಗಿಂದ ಏನು ಬದ್ಲಾಗೇ ಇಲ್ಲ ಅಂತ ಹೇಳ್ತಾ ಇದ್ಯಾ? ನೀನ್ ಬಂದಾದ್ಮೇಲೆನೆ ನಮ್ಮ ಅಣ್ಣ ನನ್ ಮೇಲೆ ಕೈ ಮಾಡಿದ್ದು, ಸುಭಾಷ್ ಮನೆ ಬಿಟ್ಟೋಗಿದ್ದು, ನಮ್ಮ ಅತ್ತಿಗೆಗೆ ಅವಮಾನ ಆಗಿದ್ದು. ಅಷ್ಟೇ ಯಾಕೆ, ನಮ್ಮಮ್ಮಂಗೆ ಹಾರ್ಟ್ ಅಟ್ಯಾಕ್ ಆಗೋ ಹಂತಕ್ಕೆ ಕರ್ಕೊಂಡು ಹೋಗಿದ್ ನೀನು. ಅದಕ್ಕೆ ಸುಮ್ನೆ ಹೇಳ್ತಾ ಇದೀನಿ, ಈ ಮನೆ ಬಿಟ್ಟು ಹೋಗ್ಬಿಡು. ನಾನ್ ಯಾಕೆ ಹೋಗ್ಬೇಕು? ನಾನು ಈ ಮನೆ ಸೊಸೆ. ಮೊದ್ಲು ಆ ಭ್ರಮೆಯಿಂದ ಆಚೆ ಬಾ. ನೀನು ಈ ಮನೆ ಸೊಸೆನೂ ಅಲ್ಲ, ತೀರ್ಥನ್ ಹೆಂಡ್ತಿನೂ ಅಲ್ಲ. ಏನ್ ಮಾತಾಡ್ತಿದ್ದೀರಾ ಅಕ್ಕ ನೀವು? ಸಾಹೇಬ್ರು ಕಟ್ಟಿರೋ ತಾಳಿ ನನ್ ಕೌಳಲ್ಲೇ ಇದೆ. ಹಲೋ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಇದು ಎಲೆಕ್ಷನ್ ಮುಗಿಯೋವರೆಗೂ ಮಾತ್ರ. ಅದಾದ್ಮೇಲೆ ನೀನ್ ಈ ಮನೆ ಬಿಟ್ಟು ಹೋಗ್ಲೇಬೇಕಲ್ಲ. ನಾನ್ ಯಾಕೆ ಹೋಗ್ಬೇಕು? ನಿನ್ನನ್ ಕಂಡ್ರೆ ಈ ಮನೇಲಿ ಯಾರಿಗೂ ಇಷ್ಟ ಇಲ್ಲ. ಇಷ್ಟು ಸಾಕಾಗಲ್ವಾ ನಿನಗೆ ಈ ಮನೆ ಬಿಟ್ಟು ಹೋಗಕ್ಕೆ? ಹೌದು, ನಾನ್ ಈ ಮನೆಗ್ ಬಂದಾಗ ನನ್ ಕಂಡ್ರೆ ಯಾರಿಗೂ ಇಷ್ಟ ಇರ್ಲಿಲ್ಲ. ಆದ್ರೆ ಪರಿಸ್ಥಿತಿ ಬದ್ಲಾಗಿದೆ. ಅತ್ತೆಗ್ ನನ್ ಕಂಡ್ರೆ ಪ್ರೀತಿ, ಮಗುಗ್ ಅಕ್ರೆ, ಸಾಹೇಬ್ರಿಗೆ ನಾನಂದ್ರೆ ಗೌರವ. ಅಷ್ಟೇ ಯಾಕೆ, ಬಾವಂಗೂ ನನ್ ಕೈ ರುಚಿ ತುಂಬಾ ಇಷ್ಟ. ಏನ್ ಭಾವ? ಹೌದು, ಅಡಿಗೆ ಏನು, ಅಡಿಗೆ ಹೋಟೆಲ್ ನಾವು ಮಾಡಿದ್ದು ಇಷ್ಟ ಆಗುತ್ತೆ. ಹಂಗಂತ ಹೋಟೆಲ್ ಅವ್ರನ್ನ ಕರ್ಕೊಂಡ್ಬಂದ್ ಮನೇಲಿ ಇಡಕ್ಕಾಗತ್ತಾ? ಆಗುತ್ತಾ? ಚಿಂತೆ ಮಾಡ್ಬೇಡಿ, ನಿಮ್ ಮೂವರ್ಗೂ ನನ್ ಕಂಡ್ರೆ ಇಷ್ಟ ಇಲ್ಲ. ಆದ್ರೆ ಮುಂದೊಂದ್ ದಿನ ನಾನು ಇಷ್ಟ ಆಗ್ತೀನಿ. ಜಾನ್ವಿ ನನ್ನ ಅತ್ತಿಗೆ ಅಂತ ಒಪ್ಕೋತಾಳೆ, ಅಕ್ಕನೂ ನನ್ನನ್ನು ಅವ್ರ ತಂಗಿ ಅಂತ ಸ್ವೀಕರಿಸ್ತಾರೆ. ಅಂತ ಕರಿಬೇಡ. ನಿನ್ ಬಾಯಿಂದ ಆ ಶಬ್ದ ಕೇಳಿದ್ರೆ ಕೊಂದು ಬಿಡೋಣ ಅನ್ಸುತ್ತೆ. ನೀವಷ್ಟ್ ಕೆಟ್ಟವರಲ್ಲ ಅಂತ ನನಗೆ ಗೊತ್ತು ಅಕ್ಕ. ನನ್ನ ಕೆಟ್ಟತನನ ನೀನೆಲ್ ನೋಡಿದ್ಯಾ? ನೀನ್ ನೋಡಿದ್ರೆ ಈ ಮನೇಲಿ ಇರ್ತಾನೆ ಇರ್ಲಿಲ್ಲ. ನೋಡಿದ್ರಾ? ನೀವೇ ನೋಡಿ, ನಾನು ಈ ಮನೇಲಿ ಇರ್ಬಾರ್ದು ಅನ್ನೋ ಯೋಚನೆ ನಿಮ್ಗಿದೆ. ಆದ್ರೂ ನಿಮ್ ಆ ಮುಖನ ನನಗ್ ತೋರ್ಸಿಲ್ಲ. ಅಂದ್ರೆ ಅದ್ರ ಅರ್ಥ ನಾನ್ ಇದೇ ಮನೇಲಿ ಇರ್ಬೇಕು ಅನ್ನೋದು ನಿಮ್ ಒಳ್ಮನ್ಸ್ ಹೇಳ್ತಾ ಇದೆ ಅಕ್ಕ. ಯಾವ ಬದ್ನೆಕಾಯೂ ಇಲ್ಲ. ಏನೋ ಎಲ್ರು ಹೇಳೋ ಹಾಗೆ ನೀನ್ ಒಳ್ಳೆ ಇರಬಹುದು, ನೀನೇ ಎಲ್ಲ ಅರ್ಥ ಮಾಡ್ಕೊಂಡು ಈ ಮನೆ ಬಿಟ್ಟು ಹೋಗ್ತೀಯಾ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ನಿನಗೆ ಮಾನ ಮರ್ಯಾದೆ ಇಲ್ಲ ಅನ್ನೋದು ಗೊತ್ತಾಯ್ತು. ಅದಕ್ಕೆ ಹೇಳ್ತಿದ್ದೀನಿ, ಮನೆ ಬಿಟ್ಟು ಆಚೆ ಹೋಗು. ಆ ದಿನ ಬರಲ್ಲ ಅಕ್ಕ. ಓ, ಬರಲ್ಲ? ಜೇ, ಸತ್ಯ ಹೇಳು. ಸಾಧನಾ, ಸತ್ಯ ಹೇಳಕ್ಕೆ ಈ ಮನೆಯಲ್ಲಿ ಅವಕಾಶ ಎಲ್ಲಿದೆ? ಅವ್ನು ಕಟ್ಟಾಕಿದ್ದಾನಲ್ಲ ನಮ್ಮನ್ನ. ಐ ಮೀನ್, ಸತ್ಯ ಹೇಳಿದ್ರೆ ತೀರ್ಥ ಕೋಪ ಮಾಡ್ಕೋತಾನೆ. ತೀರ್ಥ ಕೋಪ ಮಾಡ್ಕೋತಾನೆ ಅಂತ ನಾವ್ ಇವಳನ್ನ ಸಹಿಸ್ಕೊಂಡಿರೋದಕ್ ಆಗೋದಿಲ್ಲ. ಮಾವನ್ ಬಿಟ್ರೆ ನೀನೇ ಈ ಮನೆಗ್ ಹಿರಿಯ, ಅದಕ್ಕೆ ಹೇಳ್ತಿರೋದು. ಇವಳಿಗೆ ಸತ್ಯ ಹೇಳು. ಓಕೆ,
ನೋಡಮ್ಮ ನೀನ್ ಯಾವತ್ತಿದ್ರೂ ಈ ಮನೆ ಸೊಸೆ ಆಗ ಚಾನ್ಸೇ ಇಲ್ಲ. ನಮ್ಮ ಅಣ್ಣ ನಿನ್ನನ್ನ ಯಾವತ್ತೂ ಹೆಂಡತಿ ಅಂತ ಒಪ್ಕೊಂಡೇ ಇಲ್ಲ. ತೀರ್ಥ ನಿನ್ ಕೊಳ್ಳು ತಾಳಿ ಕಟ್ಟಿರೋದು ಎಲೆಕ್ಷನ್ ಗೆಲ್ಲೋ ಉದ್ದೇಶದಿಂದ ಮಾತ್ರ. ಇನ್ಫ್ಯಾಕ್ಟ್ ಅವತ್ತು ಅವ್ನು ಮರ್ಯಾದೆ ಹೋಗ್ತಾ ಇತ್ತು. ಅಕಸ್ಮಾತ್ ಅವನೇನಾದ್ರೂ ತಾಳಿ ಕಟ್ಟದೆ ಹೋಗಿದ್ರೆ ಅವ್ನ ಟಿಕೆಟ್ ಕ್ಯಾನ್ಸಲ್ ಆಗ್ತಾ. ಅದಕ್ಕೋಸ್ಕರ ಅವನು ನಿನ್ನನ್ನ ಯೂಸ್ ಮಾಡ್ಕೊಂಡ ಅಂತ ಹೇಳು ಜೈ. ನಿನ್ನನ್ನ ಯೂಸ್ ಮಾಡ್ಕೊಂಡ. ಅದಕ್ಕೋಸ್ಕರ ಅವನು ನಿನ್ನನ್ನ ಯೂಸ್ ಮಾಡ್ಕೊಂಡ ಅಂತ ಹೇಳು ಜೈ. ನಿನ್ನನ್ನ ಯೂಸ್ ಮಾಡ್ಕೊಂಡ. ತೀರ್ಥನ್ ಪ್ಲಾನ್ ಪ್ರಕಾರ ನೀನ್ ಈ ಮನೇಲಿ ಇರೋದು ಎಲೆಕ್ಷನ್ ಮುಗಿಯೋವರೆಗೂ ಮಾತ್ರ. ಎಲೆಕ್ಷನ್ ಮುಗಿದ್ಮೇಲೆ ಅವನಿನ್ನ ಆಚೆ ಕಳಿಸ್ತೀನಿ ಅಂತ ನಮಗ್ ಮಾತು ಕೊಟ್ಟಿದ್ದ. ಆದ್ರೆ ನಮ್ ಹಣೆ ಬರಕ್ಕೆ ಈ ಎಲೆಕ್ಷನ್ 1 ತಿಂಗಳು ಮುಂದಕ್ಕೆ ಹೋಯ್ತು. ನಮಗ್ 1 ತಿಂಗಳೆಲ್ಲ ವೇಟ್ ಮಾಡೋಷ್ಟು ಪೇಷನ್ಸ್ ಇಲ್ಲಪ್ಪ. ನಿನ್ನಿಂದ ಸಾಕಾಗಿ ಹೋಗಿದೆ. ಅದಕ್ಕೆ ಹೇಳ್ತಿರೋದು, ಈಗ್ಲೇ ಈ ಮನೆಯಿಂದ ಆಚೆ ಹೋಗ್. ಏನ್ ಮುಖ ನೋಡ್ತಿದ್ಯಾ? ಇದೇ ಸತ್ಯ. ತೀರ್ಥನ್ ಮನ್ಸನ್ನ ನೀನ್ ಯಾವತ್ತೂ ಗೆಲ್ಲಕ್ ಆಗೋದಿಲ್ಲ. ಈ ಮನೆ 2ನೇ ಸೊಸೆ ಯಾವತ್ತಿದ್ರು ನಿತ್ಯನೇ. ಏನಾಯ್ತು? ಶಾಕ್ ಆಯ್ತಾ? ಭೂಮಿ ಅದ್ರದಾಗ ಆಗ್ತಿದ್ಯಾ? ಮಾತಾಡೋ. ನಿಂತ್ಕೋ. ಎಲ್ಲಿಗೆ ಹೋಗ್ತಾ ಇದ್ಯಾ? ದಡ್ಡಿ, ಬ್ಯಾಗ್ ಪ್ಯಾಕ್ ಮಾಡ್ಕೊಳಕ್ ಹೋಗ್ತಿದ್ದಾಳೆ. ಅಷ್ಟು ಗೊತ್ತಾಗಲ್ವಾ ನಿಂಗೆ? ನಾನು ಅತ್ತೆ ಹತ್ರ ಮಾತಾಡ್ಬೇಕು. ಹಲೋ, ನೀನೇನೆ ಅವ್ರ ಹತ್ರ ಮಾತಾಡೋದು? ನನ್ನ ತಡಿಬೇಡ ಜಾನು.
ಅತ್ತೆ, ನನ್ ಮನ್ಸಿಗೆ ತುಂಬಾ ಕಸಿವಿಸಿ ಆಗ್ತಿದೆ ಅಂತ ಹೇಳಿದ್ರಿ. ಅದ್ ಯಾಕೆ ಅಂತ ನನಗೆ ಅರ್ಥ ಆಯ್ತು ಅತ್ತೆ, ಅರ್ಥ ಆಯ್ತು.